ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ. ಗಾಯ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಮಸಾಲಾ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗಾಯ್ಸ್ ಇಷ್ಟು ಶುದ್ಧ ಕಟ್ ಮಾಡ್ಕೋಬೇಕು ನುಗ್ಗೆಕಾಯಿನ. ನೋಡಿ, ಸ್ವಲ್ಪ ಉಪ್ಪಾಗಿ ನೆನ್ಸ್ಕೊಡಿ. ಮಸಾಲೆ ಮಾಡ್ಕೊಡಕ್ ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡ್ಕೊಡೋಣ. ಗಾಯ್ಸ್ ಇಷ್ಟು ಫ್ರೈ ಆದ್ಮೇಲೆ ತಕೊಂಡ್ಬಿಡ್ಬೇಕು. 1-3 ಬ್ಯಾಡಿಗೆ, 1-3 ಗುಂಟೂರು. ಜಾಸ್ತಿ ಫ್ರೈ ಮಾಡ್ಕೊಡಿ, ಲೈಟಾಗಿ ಫ್ರೈ ಮಾಡ್ಕೊಂಡು ಕಡಲೆ ಬೀಜ ರುಬ್ಕೊಳ್ಳೋಣ. ಜೊತೆಗೆ ಮೆಣಸಿನ್ಕಾಯಿ ಹಾಕೊಂಡು ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೋಬೇಕು ಮಸಾಲೆನ. ಗಾಯ್ಸ್ ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದೀವಿ. ಸಾಸಿವೆ, ಜೀರಿಗೆ, ಬೇಳೆ ಇದೆಲ್ಲ ಸ್ವಲ್ಪ ಹಾಕೋಬೇಕು. ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀವಿ. ಗಾಯ್ಸ್ ಆನಿಯನ್ನು ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಹಾಕೊತಾ ಇದ್ದೀನಿ. ನುಗ್ಗೆಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆನೇ ಫ್ರೈ ಮಾಡ್ಕೋಬೇಕು, ನಾನು ಬೇಯಿಸ್ಕೊಂಡಿಲ್ಲ. ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಕಡಲೆ ಬೀಜದ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರೋದು. ಸ್ವಲ್ಪ ನೀರು ಚುಮುಸ್ಕೊಳ್ಳಿ. ಒಂದ್ಸಲ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ. ಗೈಸ್ ಫೈನಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ. ಗೈಸ್ ನುಗ್ಗೆಕಾಯಿ ಮಸಾಲ ಫ್ರೈ ಆಗಿದೆ. ಮಾಡ್ತೀನಿ ಹೆಂಗಿದೆ ಅಂತ. ಸೂಪರಾಗಿ ಬಂದಿದೆ ಗಾಯ್. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ. ಸೂಪರ್ ಗಾಯ್ಸ್.